ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಹೆಜ್ಜೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮಹಾ ಯಾಗವನ್ನೇ ಹಮ್ಮಿಕೊಳ್ಳಲಾಗಿದೆ. ಕನ್ನಡ ಚಿತ್ರರಂಗದ ಕಲಾವಿದರಿಗೆ ಒಳ್ಳೇದಾಗ್ಲಿ, ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ನಮ್ಮ ಜೊತೆ TS ನಾಗಭರಣ್ ಸರ್ ಇದ್ದಾರೆ. ಸರ್ ನಮಸ್ತೆ. ಈ ಒಂದು ಸಂದರ್ಭ ಬರುತ್ತೆ ಅನ್ನುವಂಥದ್ದು ಯಾರು ಊಹಿಸಿರಲಿಲ್ಲ. ಯಾಕಂತ ಹೇಳಿದ್ರೆ ಚೆನ್ನಾಗಿ ಹೋಗ್ತಾ ಇದೆ ಕನ್ನಡ ಚಿತ್ರರಂಗ, ಜೊತೆಗೆ ಇನ್ನಷ್ಟು ಚೆನ್ನಾಗಿ ಹೋಗ್ಲಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಯಾಗವನ್ನ ಹಮ್ಮಿಕೊಳ್ಳಲಾಗಿದೆ. ಏನ್ ಹೇಳ್ತೀರಾ ಸರ್ ಈ ಒಂದು ಸಂದರ್ಭಕ್ಕೆ? ಇದನ್ನ ಊಹಿಸಿರ್ಲಿಲ್ಲ ಅಂತ ಯಾಕೆ ಹೇಳ್ತೀರಿ? ಅಲ್ಲ ಸರ್, ಇಂದಿವರೆಗೂ ಈ ಒಂದು ದೇವರ ಪೂಜೆ ಇದೆಯಲ್ಲ, ಯಾವುದೇ ದೇವರ ಪೂಜೆ ಅದು ನಿರಂತರವಾಗಿ ನಡೆಯುವಂತದ್ದು. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಇದು ಹೋಮ ನಡೀತಾ ಇದೆ. ಕನ್ನಡದ ಒಟ್ಟಾರೆ ಆಶಯಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಬಿಟ್ರೆ, ಪೂಜೆ ಪುನಸ್ಕಾರಗಳು, ಹವನ ಹೋಮಗಳು ದೇಶಕ್ಕೆ ಒಳ್ಳೇದಾಗ್ಲಿ, ನಾಡಿಗೆ ಒಳ್ಳೇದಾಗ್ಲಿ, ಸಮುದಾಯಕ್ಕೆ ಒಳ್ಳೇದಾಗ್ಲಿ, ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಇದು ನಿರಂತರವಾಗಿ ನಡೀತಾ ಬಂದಿರೋದು. ಇವತ್ತು ಹೊಸದಾಗಿ ಏನು ಮಾಡ್ತಾ ಇಲ್ಲ. ಸಾಂಪ್ರದಾಯಿಕವಾಗಿ ಭಾರತೀಯ ಸಂಪ್ರದಾಯದಲ್ಲಿ ಇರುವಂತಹ ಅತಿ ಹೆಚ್ಚಿನ ಪ್ರೇಯರ್ ಅಂತ ಏನು ಕರಿತೇವೆ ನಾವು, ಅದಕ್ಕೊಂದು ಶಕ್ತಿ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿರುವಂಥದ್ದು. ಆದ್ರಿಂದ ಇವತ್ತು ಇದನ್ನು ಇವಾಗ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ವಿಶೇಷತೆ ಏನು ಅಂದರೆ, ಚಲನಚಿತ್ರ ಸಮುದಾಯ ಸೇರಿ ಮಾಡ್ತಾ ಇದೆ ಅನ್ನೋದು. ಅಷ್ಟೇ ಬಿಟ್ಟರೆ ಹವನ ಹೋಮಗಳಿಂದ ಇದುವರೆಗೆ ಇಡೀ ವಿಶ್ವದಲ್ಲಿ ಆಗಿರುವಂತಹ ಹಲವು 10 ಒಳ್ಳೆಯ ಕೆಲಸಗಳನ್ನು ಗಮನಿಸಿದಾಗ ಅದರ ನಿರಂತರತೆ ಮತ್ತು ಅದರ ಶಕ್ತಿ ಎಲ್ರಿಗೂ ಗೊತ್ತಾಗತ್ತೆ. ದೊಡ್ಡಣ್ಣ ಹಾಗೂ ರಾಕ್ಲೈನ್ ವೆಂಕಟೇಶ್ ಸರ್ ಇಬ್ಬರು ಈ ಒಂದು ಕರೆ ಕೊಟ್ಟಾಗ ನಿಮಗೆ ಏನು ಆಲೋಚನೆ ಬಂತು ಸರ್? ನಾವು ಯಾವಾಗಲೂ ಹಲವು 10 ಆಯಾಮಗಳಲ್ಲಿ ಕೆಲಸ ಮಾಡ್ತೇವೆ. ಒಂದು ವಿಜ್ಞಾನದ ಜೊತೆಗೆ, ಒಂದು ಜ್ಞಾನದ ಜೊತೆಗೆ, ಇನ್ನೊಂದು ಪ್ರಾರ್ಥನೆಗಳ ಜೊತೆಗೆ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ಬಂದ ಕೂಡಲೇ ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ ಒಂದು ಅಸಡ್ಡೆ ಬಂತು. ಎಷ್ಟರ ಮಟ್ಟಿಗೆ ಅಂದರೆ, ನಾವು ಮಾಡೋದೆಲ್ಲ ತಪ್ಪು, ಅವರು ಮಾಡಿದ್ದೆಲ್ಲ ಸರಿ ಅಂತ. ಆದರೆ ಇವತ್ತು ಇಡೀ ವಿಶ್ವ ಭಾರತವನ್ನು ವಿಶ್ವ ಗುರು ಅಂತ ಒಪ್ಕೋತಾ ಇದೆ. ಆಗ ಅದು ಪ್ರಾರ್ಥನೆಯ ಮುಖಾಂತರವೋ ಅವನ ಹೋಮಗಳ ಮುಖಾಂತರವೋ, ಒಟ್ಟಿನಲ್ಲಿ ಇದೂ ಒಂದು ಆಯಾಮ ನಮ್ಮಲ್ಲಿ ಇದೆ, ಬಹಳ ಶಕ್ತಿಶಾಲಿಯಾಗಿದೆ ಅನ್ನೋದು ಇದರ ನಂತರದ ದಿನಗಳಲ್ಲಿ ಪ್ರೂವ್ ಆಗುತ್ತೆ. ವೈಯಕ್ತಿಕವಾಗಿ ನಿಮಗೆ ಈ ಹೋಮ ಹವನದಲ್ಲಿ ಎಷ್ಟು ಭಕ್ತಿ ಇದೆ? ಜೊತೆಗೆ ಮನೆಯಲ್ಲಿ ಆಗಾಗ ಎಲ್ಲರ ಮನೆಯಲ್ಲೂ ಏನಾದರೂ ಸಮಸ್ಯೆ ಬಂದಾಗಿರ್ಬೋದು, ಅಥವಾ ಒಳ್ಳೇದಾಗಬೇಕನ್ನೋ ಕಾರಣಕ್ಕೂ ಈ ಒಂದು ಹೋಮಗಳನ್ನ ಮಾಡ್ತಾರೆ. ನಾನು ದೇವಸ್ಥಾನ ಮನದಲ್ಲಿ ಹುಟ್ಟಿರೋಳಮ್ಮ. ದಿನ ಬೆಳಗಾದ್ರೆ ಪೂಜೆ ಪುನಸ್ಕಾರ, ದೇವಸ್ಥಾನದ ಮನೆತನದಲ್ಲಿ ಹುಟ್ಟಿರೋ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಶಿವಮೊಗ್ಗ ಇದೆಯಲ್ಲ, ಅವ್ರ ಮೊಮ್ಮಗಳು ನಾನು. ನನ್ಗಿದು ಪ್ರತಿದಿನ ನಡೀತಿರುತ್ತೆ. ಅದ್ರಲ್ಲಿ ನಂಬಿಕೆ ಇದೆ, ಅದರಿಂದ ಖಂಡಿತ ಒಳ್ಳೇದಾಗೇ ಆಗತ್ತೆ ಅಂತ ನಾ ಹೇಳ್ತೀನಿ. ಕೊನೆಯದಾಗಿ ಗಣ ಹೋಮ ಇರ್ಬೋದು, ಮೃತ್ಯುಂಜಯ ಹೋಮ, ಈ ಎಲ್ಲ ಯಾವ ರೀತಿ ವಿಶೇಷತೆ ಇರುತ್ತೆ ಸರ್? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.